ಪೂಜ್ಯಾಯ ರಾಘವೇಂದ್ರಾಯ ಕಾಮಧೇನವೇ ಕಲ್ಪತರವೇ ಅಂತ ಕೇಳ್ತೇವಲ್ಲ, ಹಾಗೆ ಸತ್ಯಬೋಧ ತೀರ್ಥರು ಕೂಡ ನಮಗೆ ಕಲ್ಪವೃಕ್ಷ ಕಾಮಧೇನು ಇಷ್ಟಾರ್ಥಗಳನ್ನು ಪೂರ್ಣ ಮಾಡಬಹುದು. ಇವತ್ತಿಗೂ ಕೂಡ ಎಷ್ಟೋ ಜನ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ, ಇವತ್ತಿಗೂ ಇದ್ದಾರೆ. ನಾವು ಸತ್ಯಬೋಧ ಸ್ವಾಮಿಗಳ ಅನುಗ್ರಹದಿಂದ ಬದುಕಿದವರು ಅಂತ ಇವತ್ತಿಗೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಅಂತಹ ಮಹಾನುಭಾವರಾದ ಸತ್ಯಬೋಧ ಸ್ವಾಮಿಗಳು ಅವರ ಒಂದೇ ಒಂದು ಕಥೆಯನ್ನು ಹೇಳಿ ನಾನು ಪ್ರಶ್ನಾರ್ಪಣೆ ಮಾಡುತ್ತೇನೆ. ಅಕ್ಷಯಾಚಾರ್ಯರು ಹೇಳಿದರು, ನಿಂದೆಯನ್ನು ಮಾಡಬಾರ್ದು ಅಂತ, ಗುರು ನಿಂದೆಯನ್ನ, ಹಿರಿಯರ ನಿಂದೆಯನ್ನ ಮಾಡಬಾರ್ದು ಅಂತ ಹೇಳಿದರು. ನಿಂದೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಹೇಳಿದ್ರು. ನಿಂದೆ ಮಾಡಿದರೆ ಏನಾಗುತ್ತೆ? ಒಬ್ಬಳು ಹಾಲು ಮಾರುವವಳಿದ್ದರು. ಹಾಲು ಮಾರುವವಳು ದಿನಾಲು ಆಕೆ ಹಾಲು ಮಾರೋದೇ ಅವಳ ಕೆಲಸ. ಎಲ್ಲ ಪ್ರತಿಯೊಬ್ಬ ಮನೆಗೆ ಹೋಗಿ ಹಾಲು ಮಾರ್ತಾ ಇದ್ದು, ಬ್ರಾಹ್ಮಣರ ಬೀದಿಗೂ ಕೂಡ ಹಾಲು ಮಾರ್ತಾ ಇದ್ದು. ದಿನಾಲು ಹೀಗೆ ಆಗ್ತಾ ಇರುವಾಗ ಒಂದು ದಿವಸ ಏನಾಯಿತು ಅಂದರೆ, ಎಲ್ಲ ಬ್ರಾಹ್ಮಣರ ಬೀದಿಯಲ್ಲಿ ಹಾಲು ಹಾಕಿದ್ದಾರೆ. ಹಾಲು ಕುಡಿದ ತಕ್ಷಣ ಸತ್ತೋದ್ರಲ್ಲ, ಬ್ರಾಹ್ಮಣರ ಸತ್ತೋದ್ರು. ಅವಾಗ ಬ್ರಾಹ್ಮಣರು ಎಲ್ಲ ಹಾಲು ಕುಡಿದು ಸತ್ತೋಗಿದ್ದಾರೆ ಅಂತ ನ್ಯೂಸ್ ಕ್ರಿಯೇಟ್ ಆಯಿತು. ಹಾಲಮ್ಮನ ಮೇಲೆ ಅಪರಾಧ ಬಂತು. ಹಾಲಮ್ಮ ಮೇಲೆ ಎಲ್ಲರೂ ಶುರು ಮಾಡಿ, ಹಾಲಮ್ಮ, ನೀನು ಬ್ರಾಹ್ಮಣರನ್ನ ಹಾಲಿನಲ್ಲಿ ವಿಷವನ್ನು ಹಾಕಿ ಕೊಂದಿ ಅಂತ ಶುರು ಮಾಡಿ. ಆದರೆ ಪಾಪ ಇದು ಹಾಲಮ್ಮಂದು ಏನು ತಪ್ಪಿಲ್ಲ. ನಿಜವಾಗಲು ದಿನಾಲು ಹಾಲನ್ನು ಕೊಡುವಂತೆ ಅವತ್ತಿಗೂ ಹಾಲು ಕೊಟ್ಟಿದ್ರು. ಆದರೆ ಎಲ್ಲರೂ ಕೂಡ ಹಾಲಮ್ಮನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಾಗ ಈ ಅಪರಾಧ ಯಾರಿಗೆ ಹೋಗ್ಬಿಟ್ಟಿದೆ? ದೊಡ್ಡ ಅಪರಾಧ ಆಗಿದೆ. ಒಬ್ಬ ಬ್ರಾಹ್ಮಣ ಹತ್ಯೆ ಆಗೋದೇ ಮಹಾ ಅಪರಾಧ. ಅಂಥದ್ದು ಇಡೀ ಬ್ರಾಹ್ಮಣರ ಬೀದಿಗೆ ಹತ್ಯೆ ಆಗಿದೆ. ಈ ಅಪರಾಧ ಯಾರು ಮಾಡಿದ್ದು ಅಂತ ಈ ಕೇಸು ಯಮಲೋಕಕ್ಕೆ ಹೋಯ್ತು. ನಿಜವಾಗ್ಲೂ ಪಾಪ ಹಾಲಮ್ಮ ಏನು ಮಾಡಿದ್ದಿಲ್ಲ. ಹಾಲಮ್ಮ ಕಟೆಗೆ ಬಂದು ನಿಂತು, ಹಾಲಮ್ಮ, ನೀ ಯಾಕೆ ಏನು ಮಾಡಿದ್ದು ಹೇಳು. ಅದಕ್ಕೆ ಅವಳನ್ನು, ಯಮದೇವ, ನಂದೇನು ತಪ್ಪಿಲ್ಲ, ನಾ ದಿನಾಲು ಹಾಲನ್ನು ಹಾಕುವ ಹಾಗೆ ಇವತ್ತಿಗೂ ಹಾಲನ್ನು ಹಾಕಿದ್ದೆ, ಇವತ್ತೇನಾಯಿತು ನನಗೆ ಗೊತ್ತಿಲ್ಲ. ಹಾಗಾದರೆ ಹೇಗೆ ಈ ಅಪರಾಧ, ಈ ಶಿಕ್ಷೆ ಯಾರಿಗೆ ಕೊಡಬೇಕು ಅಂತ ಯಮದೇವ ವಿಚಾರ ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡಬೇಕು? ಆಗ ಹಾಲಮ್ಮ ನಿರಪರಾಧಿ, ಅವಳಿಗೇನು ತಪ್ಪಿಲ್ಲ ಅಂತ ಬಂದು ನಿರಪರಾಧಿ. ಏನು ವಿಚಾರಿಸಿದಾಗ ಆ ರಹಸ್ಯವನ್ನು ಅರಿತುಕೊಂಡಾಗ ಏನಾಗಿತ್ತು ಅಂದರೆ, ಹಾಲಮ್ಮ ಏನು ಮಾಡಿರಲಿಲ್ಲ, ಆ ಹಾಲಿನಲ್ಲಿ ವಿಷ ಬಿದ್ದಿತ್ತು. ಹಾಲಿನಲ್ಲಿ ವಿಷ ಬಿದ್ದಿತ್ತು. ಹೆಂಗೆ ಬಿದ್ದಿತ್ತು ಅಂದರೆ, ಹಾವು ಕಕ್ಕಿತ್ತು ಅದರಲ್ಲಿ. ಅದಕ್ಕೆ ಈ ಅಪರಾಧ ಹಾವಿನ ಮೇಲೆ ಹಾಕಿರೋಣ ಅಂತ ಯಮದೇವ, ಹಾವಣ್ಣ ಬಾ ಕಟೆಗೆ. ಈಗೆಲ್ಲ ಬ್ರಾಹ್ಮಣರ ಹತ್ಯಾ ದೋಷ ನಿನ್ನ ತಲೆಗೆ ಬರುತ್ತೇವೆ. ಯಾಕೆಂದರೆ ನೀನು ವಿಷ ಕಕ್ಕಿದ್ದಕ್ಕೆ ಅದನ್ನೇ ಹಾಲು ಅವಳು ಕೊಟ್ಟಿದ್ದಾಳೆ, ಬ್ರಾಹ್ಮಣರು ಸತ್ತಿದ್ದಾರೆ, ನಿನಗೆ ಅಪರಾಧ. ಅದಕ್ಕೆ ಅವ ಅಂದ, ನಂದು ತಪ್ಪಿಲ್ಲ ಇದರೊಳಗೆ ಅಂತ. ಯಾಕೆಂದರೆ ನನಗೆ ಗರುಡ ಅಟ್ಯಾಕ್ ಮಾಡಿದ್ದ. ಗರುಡ ಅಟ್ಯಾಕ್ ಮಾಡಿದಾಗ ನನ್ನ ಪ್ರಾಣ ರಕ್ಷಣೆಗೋಸ್ಕರ ನಾನು ದೇಹ ಅಲ್ಲಾಡಿಸಿದೆ. ನನ್ನ ಬಾಯಿಂದ ವಿಷ ಬಿತ್ತು, ಅದನ್ನೇ ಹಾಲನ್ನು ಕುಡಿದು ನಾ ಏನು ಮಾಡಲಿ? ಅದಕ್ಕೆ ಹಾವಣ್ಣ ನಿರಪರಾಧಿ. ಹಾವಣ್ಣ, ನಿಂದು ಏನು ತಪ್ಪಿಲ್ಲ, ನೀನು ನಡಿ. ಅವ ಹೊರಗೆ ಬಂದ. ಗರುಡ ಒಳಗೆ ಬಾ. ಗರುಡ, ಈ ಎಲ್ಲ ಅಪರಾಧ ನಿನ್ನ ತಲೆ ಕಟ್ತೇವೆ. ಯಾಕೆಂದರೆ ನೀನೇ ಹಾವನ್ನು ಹಿಡ್ಕೊಂಡು ಹೋಗಿದ್ದಿ. ಅದಕ್ಕೆ ಅದು ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡಿದ್ರು, ವಿಷ ಬೀಳ್ತು, ಅದನ್ನೇ ಕುಡಿದ್ರು, ಸತ್ತು. ಅದಕ್ಕೆ ನೀನು ಅಪರಾಧಿ. ಅದಕ್ಕೆ ಅವ ಅಂದ, ನಂದು ಇದರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಾನು ದೇವರ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಇದೆ, ಆಹಾರದ ನಿಯಮದಲ್ಲಿ ಒಂದು ವ್ಯವಸ್ಥೆ ಇದೆ. ಮನುಷ್ಯರಿಗೆ ಅನ್ನ, ಪ್ರಾಣಿಗಳಿಗೆ ಕಾಳುಗಳು, ಸಸ್ಯಗಳು. ಹಾಗೆ ಇರುವಾಗ ಗರುಡನಿಗೆ ಆಹಾರ ಯಾವುದು? ಗರುಡನ ಆಹಾರ ಹಾವು. ಅದು ಗರುಡ ಅಂತ ನನ್ನ ಆಹಾರವಾದ ನಾನು ಹಾವನ್ನು ನಾನು ಹಿಡ್ಕೊಳ್ಳಿಕ್ಕೆ ಹೋದೆ. ತನ್ನ ಪ್ರಾಣ ರಕ್ಷಣೆಗೋಸ್ಕರ ತಾನು ದೇಹ ಅಲ್ಲಾಡಿಸ್ತು, ವಿಷ ಬೆಳೆಸ್ತು. ಗೊತ್ತಿಲ್ಲದೆ ಹಾಲಮ್ಮ ಅದನ್ನು ಕೊಟ್ಟಲು. ಬ್ರಾಹ್ಮಣರು ಕೂಡಲು ಸತ್ರು. ನಾ ಏನು ಮಾಡಿ? ಗರುಡ ನಿರಪರಾಧಿ. ಹಾಗಾದ್ರೆ ನೋಡಿ, ಹಾವಣ್ಣ ಇಲ್ಲ, ಹಾವಿಲ್ಲ, ಹಾಲಮ್ಮ ಇಲ್ಲ, ಗರುಡ ಇಲ್ಲ.
ಆದರೆ ಇಷ್ಟು ಬ್ರಾಹ್ಮಣರ ಹತ್ಯೆ ಅಂತೂ ಆಗಿದೆ. ಈ ಶಿಕ್ಷೆ ಯಾರು ಕೊಡಬೇಕು? ಯಮದೇವನ ಟೆನ್ಷನ್ ಆಗ್ಬಿಡ್ತು. ವಿಚಾರ ಮಾಡಿದ, ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂತ, ಇದರಲ್ಲಿ ಗರುಡನದ್ದು ತಪ್ಪಿಲ್ಲ, ಹಾವದ್ದು ತಪ್ಪಿಲ್ಲ, ಹಾಲಮ್ಮದಂತೂ ತಪ್ಪೇ ಇಲ್ಲ. ಆದರೆ ಈ ಶಿಕ್ಷೆ ಯಾರಿಗಂದ್ರೆ, ಇವತ್ತಿನಿಂದ ಹಾಲಮ್ಮ ಹಾಲಿನಲ್ಲಿ ವಿಷವನ್ನ ಹಾಕಿ ಬ್ರಾಹ್ಮಣರನ್ನ ಕೊಂದ್ರು ಅಂತ ಯಾರು ಮಾತಾಡ್ತಾರೋ ಅವ್ರಿಗೆ ಹೋಗ್ಲಿ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟ. ಅದಕ್ಕೆ ಗೊತ್ತಿಲ್ಲ, ಮಾಡಿದವರ ಪಾಪ ಆಡಿದವರಿಗೆ. ಆದ್ದರಿಂದ ನಾವು ಈ ಕಥೆಯಿಂದ ತಿಳ್ಕೊಳ್ಳಬೇಕಾದ ಅಂಶ ಇಷ್ಟೇ, ನಾವು ಯಾರ ಬಗ್ಗೆಯೂ ಕೂಡ ನಿಂದೆ ಮಾಡಬಾರ್ದು. ಅದನ್ನೇ ಅಕ್ಷಯಾಚಾರ್ಯ ತಿಳಿಸಿಕೊಟ್ಟು, ಯಾರೇ ನಮ್ಮ ಗುರುಗಳಿರ್ಬೋದು, ಮಹಾನುಭಾವರಿರ್ಬೋದು, ಹಿರಿಯರು, ನಮ್ಮ ಪಕ್ಕದ ಮನೆಯವರು, ಆಚೆ ಮನೆಯವರು, ಈಚೆ ಮನೆಯವರು, ಅವರವರ ಸ್ಥಾನದಲ್ಲಿ ಅವರು ಇರ್ತಾರೆ ಪಾಪ. ಅವ್ರ ಮನೆಗೆ ಫ್ರಿಜ್ ಬಂದರೆ ನಾವು ಬೈಕೊಳ್ತೇವೆ, ವಾಷಿಂಗ್ ಮಷಿನ್ ಹೊಸದು ಬಂದರೆ ನಾವು ಬೈಕೊಳ್ತೇವೆ. ಸುಮ್ಮನೆ ಯಾರನ್ನು ಕೂಡ ಆ ಥರ ನಿಂದೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲರೂ ಕೂಡ ಭಗವದ್ ಭಕ್ತರು, ಹರಿಭಕ್ತರು, ಗುರುಭಕ್ತರು ಇರ್ತಾರೆ. ಅಂಥವರ ನಿಂದೆಯನ್ನು ಮಾಡಿದರೆ ಏನಾಗುತ್ತೆ, ಅವರ ಪಾಪ ಎಲ್ಲ ನಮಗೆ ಸುತ್ತಾಡುತ್ತೆ ಅಂತ ಈ ಕಥೆಯ ಸಾರಾಂಶ. ಅಂತಹ ಹಿರಿಯರಾದ ಮಹಾನುಭಾವರಾದ ಸತ್ಯ ಬೋಧತೀರ್ಥ ಶ್ರೀಪಾದಂಗಳವರ ಶಿಷ್ಯರು ದೇವರ ಜೊತೆ ಚಾಲೆಂಜ್ ಮಾಡ್ತಾರೆ. ದೇವರಿಗೆ ಚಾಲೆಂಜ್, ದೇವರೇ ನೀ ನನಗೆ ಅನುಗ್ರಹ ಮಾಡಲೇಬೇಕು ಅಂತ. ಸತ್ಸಂಗ ತೀರ್ಥರು ಮೈಷಿ ಕ್ಷೇತ್ರದಲ್ಲಿರುವಂಥವರು, ನೀ ನನಗೆ ಅನುಗ್ರಹ ಮಾಡಲೇಬೇಕು, ನಿಂಗೆ ಆಪ್ಷನ್ನೇ ಇಲ್ಲ. ಯಾಕೆ ಗೊತ್ತಾ, ನನ್ನ ದೊಡ್ಡಸ್ತಿಕೆ ಅಲ್ಲ, ನನ್ನ ಗುರುಗಳ ದೊಡ್ಡಸ್ತಿಕೆ ಅಂತಾನೆ. ನಾನು ಸತ್ಯಬೋಧ ತೀರ್ಥರ ಶಿಷ್ಯರು, ಆದ್ದರಿಂದ ನೀನು ಅನುಗ್ರಹ ಮಾಡಲೇಬೇಕು ಅಂತ. ಈ ಥರ ದೇವರಿಗೆ ಚಾಲೆಂಜ್ ಮಾಡುವಂತಹ, ದೇವರಿಗೆ ಚಾಲೆಂಜ್ ಹಾಕಿದವರು ಸತ್ಸಂಗ ತೀರ್ಥರು. ಅಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾತ್ರಿಯಲ್ಲಿ ಸೂರ್ಯನ ತೋರಿಸಿದವರು. ಮಧ್ಯಾಹ್ನ ಹೋಗಿ ಸೂರ್ಯನ ಬೆಸರಿಗೆ ನಿಂತ್ಕೊಳ್ಳೋದೇ ಕಷ್ಟದ ಅಂತ ರಾತ್ರಿ ಕಾಲದಲ್ಲಿ ಸೂರ್ಯನ ತೋರಿಸಿದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಂತಹ ಎಲ್ಲ ಅವರು ಪೂಜಾ ಶುರು ಮಾಡಿದರೆ, ನಾವು ಪೂಜಾ ಮಾಡಿದರೆ ಗರುಡಾಯ ನಮಃ, ಶೇಷಾಯ ನಮಃ ಅಂತ ಅಭಿಷೇಕ ಮಾಡಿದರೆ ಎಲ್ಲ ಓಡ್ ಹೋಗ್ತಾರೆ. ಅವರು ಪೂಜಾ ಮಾಡಿದರೆ ಸ್ವಂತ ಗರುಡ ದೇವರು, ಶೇಷ ದೇವರು, ವಾಯುದೇವರು ಬಂದು ನಿಂತ್ಕೊಂಡಿದ್ರು ಪೂಜಾಕ್ಕೆ. ಅಂತಹ ಪ್ರತ್ಯಕ್ಷ ಪೂಜೆಯನ್ನು ತಗೊಳ್ಳುವವರು ದೇವತೆಗಳು, ಅಂತಹ ಪೂಜಾ ಮಾಡುವವರು ಸತ್ಯಬೋಧ ಶ್ರೀಪಾದಂಗಳವರು. ಅಂತಹ ಮಹಾಮಹಿಮರ ಆರಾಧನೆಯನ್ನು ವೈಭವದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಸವಣೂರು ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಲೂ ಇಲ್ಲ, ಹತ್ತಿರದಲ್ಲೇ ಇದ್ದಾರೆ. ನಮ್ಮ ಸತ್ಯಬೋಧ ಸ್ವಾಮಿಗಳು ಕಲ್ಲಯೋಗದ ಕಲ್ಪವೃಕ್ಷ ಕಾಮಧೇನುಗಳಲ್ಲಿ ಸಾಕ್ಷಿ, ಈ ಹಳೆಯ ಹುಬ್ಬಳ್ಳಿಯಲ್ಲಿರುವಂತಹ ಅವರ ಸನ್ನಿಧಾನದೇ ಸಾಕ್ಷಿ. ಅವರಂದ್ರು, ನೀವು ನನ್ನ ಹತ್ರ ಬರ್ತಿರೋ ಬಿಡ್ತಿರೋ, ನಾನೇ ನಿಮ್ಮ ಹುಬ್ಬಳ್ಳಿಗೆ ಬರ್ತೀನಿ ಅಂತ ಬಂದು ಕೊಟ್ಕೊಂಡಿದ್ದಾರೆ. ಹುಬ್ಬಳ್ಳಿಗೆ ಬಂದು ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ದಾರೆ. ಅಂತ ಮಹಾನುಭಾವರ ಆರಾಧನೆಯನ್ನು ನಾವೆಲ್ಲರೂ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಇಲ್ಲಿಯ ಎಲ್ಲ ವ್ಯವಸ್ಥಾಪಕರಿಗೆ, ಧೀರೇಂದ್ರಾಚಾರ್ಯರು, ಅತಿರಾಮನಾಚಾರ್ಯರು, ಯಾರು ಎಲ್ಲರಿಗೂ ಕೂಡ ಮನಪೂರ್ವಕ ಅಭಿನಂದನೆಗಳನ್ನು, ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಪುಟ್ಟ ಪ್ರವಚನಕ್ಕೆ ಶ್ರೀ ಕೃಷ್ಣ ಅರ್ಪಣೆ. ಕೂಡ ಬಹಳ ಒಳ್ಳೆಯ ಪ್ರಮೇಯಗಳನ್ನು ತಿಳಿಸಿರುವಂತಹ ಆಚಾರ್ಯರಿಗೆ ಅನಂತ ನಮಸ್ಕಾರಗಳಿಂದ ತಿಳಿಸ್ತಾ ಇದ್ದಾರೆ. ನಮ್ಮಲ್ಲಿ ದಾಸರಾಯರು ಹೇಳುವಂತಂದ್ರೆ, ನಿಂದಕರಿರಬೇಕು, ನಿಂದಕರಿದ್ದರೆ ನಮ್ಮ ಪಾಪಗಳು ಕೂಡ ಅವರು. ಆದ್ದರಿಂದ ನಾವು ನಿಂದನೆ ಮಾಡ್ತಿರ್ಬೇಕಾದ್ರೆ ನಾವು ಅಕ್ಕಪಕ್ಕದ ಮನೆಯವ್ರ ಬಗ್ಗೆ, ಅವರ ಬಗ್ಗೆ ಮಧುರವಾಗಿ ಮಾತಾಡ್ತಾ ಹೋಗ್ತೇವೆ, ಗುರುಗಳ ಬಗ್ಗೆ, ಸ್ವಾಮಿಗಳ ಬಗ್ಗೆ. ಆದರೆ ನಮ್ಮ ಕೂಡೆಯೆಲ್ಲವೂ ಕೂಡ ಪರಸ್ಪರ ಆಗ್ತಾ ಇದೆ. ಅದರಿಂದ ಬಹಳ ಹುಷಾರಾಗಿ ಇರಬೇಕು ಅನ್ನೋದನ್ನ ಆಚಾರ್ಯರನ್ನ ತಿಳಿಸಿದ್ದಾರೆ. ಹಾಗೆ ವಿಷ್ಣು ಸ್ತುತಿಯಲ್ಲಿ ಸತ್ಯಬೋಧನ ಮಹಿಮೆಯನ್ನ ಸ್ವಯಂ ಸತ್ಯ ಮದಾರ್ಯ ಆಬಾಲ್ಯ ಭಜನ ಸಂಸರ್ಗ ಹೃದಯ ಸತ್ಯಬೋಧನ ಸತ್ಯಸಂತರು ಅವರು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ನೀನು ನನ್ನನ್ನ ರಕ್ಷಣೆ ಮಾಡು. ಯಾಕೆ ಕೇಳಿದವರು ಹೇಳ್ತಾರೆ, ನಾನು ಆರಾಧನೆ ಎಷ್ಟು ಮಾಡ್ತೀನೋ ನಿನ್ನ ಮನಸ್ಸಿಗೆ ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ಆದರೆ ನನ್ನ ಹಿರಿಯರಿದ್ದಾರೆ ಸತ್ಯಬೋಧರು, ಅವರು ನಿನ್ನ ಆರಾಧನೆಗೋಸ್ಕರವೇ ನಿದ್ದೆಯನ್ನು ಬಿಟ್ಟಿದ್ದಾರೆ. ನಿನ್ನ ಆರಾಧನೆಗೋಸ್ಕರ ನಿದ್ದೆಯನ್ನು ಬಿಟ್ಟಿದ್ದಾರೆ, ನಿದ್ದೆಯನ್ನು ಬಿಟ್ಟು ನಿನ್ನ ಆರಾಧನೆಯನ್ನು ಮಾಡಿದ್ದಾರೆ. ಅಂಥವರ ಶಿಷ್ಯ ಆದ್ದರಿಂದ ನೀನವನ್ನು ಭಾರ ಮಾಡುವಂತ ಹೀಗೆ ಸತ್ಯಬೋಧನ ಸ್ತೋತ್ರವನ್ನ ಮಾಡಿದ ಸತ್ಯಸಂತರು. ಹೀಗಾಗಿ ಇದರಿಂದ ಏನು ಗೊತ್ತಾಗ್ತದೆ ಅಂತಂದ್ರೆ, ರಾತ್ರಿ ವಂಚನೆಯನ್ನ ಬಿಟ್ಟಿರುವ ಕಥೆ ವಾಸ್ತವಿಕ ಸತ್ಯಬೋಧ ಚರಿತ್ರೆ ಅವೆಲ್ಲ ಇಲ್ಲ.
ಆದರೆ ಅದು ನಮ್ಮವರು ಹೇಗೆ ಅವರು ರಾತ್ರಿ ನಿದ್ರೆಯನ್ನು ಬಿಟ್ಟಿದ್ದಾರೆ, ಅವರಿಗೆ ವಿಷ ಹಾಕಿದ್ದಾರೆ, ಆವಾಗ ರಾತ್ರಿ ನಿದ್ದೆ ಬಿಟ್ಟ ಕಥೆಯನ್ನೆಲ್ಲ ಸುಮ್ಮನೆ ಸೃಷ್ಟಿ ಮಾಡಿತ್ತು ಅಂತ ಕೆಲವರು ಹೇಳ್ತಾರೆ. ಅದಲ್ಲ, ಇದು ಪ್ರಾಮಾಣಿಕ. ಯಾಕಂದ್ರೆ ಸ್ವಯಂ ಶಿಷ್ಯರೇ ನಾವು ಸ್ತೋತ್ರ ಮಾಡಬೇಕಾದ್ರೆ ವಿಷ್ಣು ಸ್ತುತಿ ಇದ್ರೆ ಅದರಲ್ಲಿ ಹೇಳ್ತಾ ಇರಬೇಕಾದ್ರೆ ಈ ತರ ನಿದ್ರೆಯನ್ನು ಬಿಟ್ಟಿದ್ದಾರೆ ಎನ್ನುವ ಕಥೆಯನ್ನ ಸತ್ಸಂಗರು ಹೇಳ್ತಾರೆ. ಆದ್ದರಿಂದ ಈ ಕಥೆ ಹಿಂದೆ ನಡೆದಿರುವಂತಹದ್ದು, ರಾತ್ರಿಯಲ್ಲಿ ಸೂರ್ಯನನ್ನು ಕುರಿಸಿರುವಂತಹದ್ದು, ಪ್ರಾಮಾಣಿಕವಾಗಿರುವಂತಹದ್ದು. ಹೀಗೆ ಎಲ್ಲ ವಿಚಾರವನ್ನು ಹೇಳಿರುವಂತಹ ಆಚಾರ್ಯರಿಗೆ ನಾವು ಮಠದ ವತಿಯಿಂದ ಅವರಿಗೆ ವಿಶೇಷವಾದ ರೀತಿಯಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ಇಬ್ಬರಿಗೂ ಕೂಡ ಮಠದ ವತಿಯಿಂದ ವಿಶೇಷವಾದ ರೀತಿಯಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇವೆ.